Hello everyone, welcome back to the course on chemistry. In that we are discussing about chemical kinetics. So in previous video we have seen how the temperature will affect the rate of reaction by using the Arrhenius equation. And in today's video we will discuss about the effect of a catalyst. The third factor which affect the rate of reaction will be effect of catalyst. So how does this catalyst will affect the rate of reaction? ಯಾವ ರೀತಿ catalyst rate of reaction ನ affect ಮಾಡುತ್ತಾ ಅದನ್ನ ಏನು ಮಾಡೋಣ ಇವತ್ತು ಕಲಿಯೋಣ. ಸೊ catalyst means catalyst ಅಂದ್ರೆ ಫಸ್ಟ್ ನಿಮಗೆ ಗೊತ್ತಿರಬೇಕು. Catalyst it is a substance which is used to increase the rate of reaction or it is used to alter the rate of reaction ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ದ ಸ್ಪೀಡ್ ಚೇಂಜ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಒಂದಿಷ್ಟು ಸಬ್ಸ್ಟೆನ್ಸ್ ಅನ್ನ ಆಡ್ ಮಾಡ್ತೀವಿ ಇನ್ ದ್ಯಾಟ್ ರಿಯಾಕ್ಷನ್ ಮಿಕ್ಸ್ಚರ್ and that will alters the rate of reaction without undergoing any chemical change. ನಾವು ಏನೋ ಒಂದು ಸಬ್ಸ್ಟೆನ್ಸ್ ಅನ್ನ ಕೆಟಲಿಸ್ಟ್ ಆಗಿ ಆಡ್ ಮಾಡಿದ್ವಿ ಅಂತ ಹೇಳಿದ್ರ ಆ ರಿಯಾಕ್ಷನ್ ಮಿಕ್ಸ್ಚರ್ ಒಳಗ, ಅವಾಗ ಆ ರಿಯಾಕ್ಷನ್ ಸ್ಪೀಡ್ ಏನಾಗತ್ತ, ಫಾಸ್ಟ್ ಆಗತ್ತ. ಮತ್ತು ಆ ಕೆಟಲಿಸ್ಟ್ ಏನಾಗೋದಿಲ್ಲ, ಯಾವುದೇ ರಿಯಾಕ್ಷನ್ ಒಳಗ ಇನ್ವಾಲ್ವ್ ಆಗೋದಿಲ್ಲ. ಅಟ್ ದಿ ಎಂಡ್ ಆಫ್ ರಿಯಾಕ್ಷನ್ ಯು ವಿಲ್ ಗೆಟ್ ದ್ಯಾಟ್ ಕೆಟಲಿಸ್ಟ್ ಆಸ್ ಇಟ್ ಈಸ್. ಮೊದಲು ಯಾವ ರೀತಿ ಇರುತ್ತಲ್ಲ ಕೆಟಲಿಸ್ಟ್, ಅದೇ ಫಾರ್ಮ್ ಒಳಗೆ ನಿಮಗೆ ಲಾಸ್ಟಿಗೆ ಸಿಗುತ್ತೆ. ವಿದೌಟ್ ಅಂಡರ್ಗೋಯಿಂಗ್ ಎನಿ ಕೆಮಿಕಲ್ ಚೇಂಜ್ ಯು ವಿಲ್ obtain the catalyst. Such substances which enhances the rate of reaction are said to be catalyst. And here what does this catalyst will do? ಎದಕ್ಕೆ ರೇಟ್ ಆಫ್ ರಿಯಾಕ್ಷನ್ ಇಲ್ಲಿ ಹೆಚ್ಚಾಗುತ್ತೆ? Simply if we consider a reaction where A is getting converted into B. ಒಂದು ರಿಯಾಕ್ಷನ್ ತಗೋರಿ, ಆ ರಿಯಾಕ್ಷನ್ ಒಳಗೆ ಎ ಇದ್ದಿದ್ದು ಏನಾಗ್ಲಿಕ್ಕತ್ತದ, ಬಿ ಆಗಿ ಕನ್ವರ್ಟ್ ಆಗ್ಲಿತ್ತದ. ಸೊ ದ್ಯಾಟ್ ಕ್ಯಾನ್ ಬಿ ಶೋನ್ ಗ್ರಾಫಿಕಲಿ ಲೈಕ್ ದಿಸ್. ಈ ರೀತಿ ನಾವೇನು ಮಾಡ್ಬೋದು, ಗ್ರಾಫಿಕಲಿ ಆ ಒಂದು ರಿಯಾಕ್ಷನ್ನ ಈ ರೀತಿ ಗ್ರಾಫಿಕಲಿ ತೋರಿಸ್ತೀವಿ. ಸೊ ಎ is the reactant and B is the product. And if you observe the potential energy of A and B, there will be change in that potential energy. And the products are having usually smaller energy and the reactants are having higher energy. This y-axis will represent potential energy and x-axis it represents the reaction coordinate. That means it represents the process of a chemical reaction which is taking place with a change in the energy. Now here at this level it will form the activated complex and this difference is said to be activation energy. ಈ ಡಿಫರೆನ್ಸಿಗೆ ನಾವೇನಂತ ಹೇಳ್ತೀವಿ, ಆಕ್ಟಿವೇಶನ್ ಎನರ್ಜಿ ಅಂತ ಹೇಳ್ತೀವಿ. ಫ್ರಮ್ ರಿಯಾಕ್ಟೆಂಟ್ ಎ ಟು ದಿಸ್ ಪಾಯಿಂಟ್, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಎನರ್ಜಿ ನೀವು ಸಪ್ಲೈ ಮಾಡಬೇಕಲ್ಲ, ಆ ಒಂದು ಡಿಫರೆನ್ಸಿಗೆ ನಾವೇನಂತ ಹೇಳ್ತೀವಿ, ಆಕ್ಟಿವೇಶನ್ ಎನರ್ಜಿ ಅಂತ ಹೇಳ್ತೀರಿ. ನಾವು ಇಟ್ ಈಸ್ ಕ್ಯಾರಿಡ್ ಔಟ್ ವಿದೌಟ್ ಕೆಟಲಿಸ್ಟ್. ಅಂದ್ರೆ ಕೆಟಲಿಸ್ಟ್ ಯೂಸ್ ಮಾಡದೇ ಇದ್ದಾಗ ನಮಗೆ ಯಾವ ರೀತಿ ಗ್ರಾಫ್ ಸಿಗುತ್ತಾ, ಈ ರೀತಿ ಗ್ರಾಫ್ ಸಿಗುತ್ತಾ. ಓಕೆ, ಸೊ ದಿಸ್ ಇಸ್ ದಿ ಆಕ್ಟಿವೇಶನ್ ಎನರ್ಜಿ. ನಾವು ಇಫ್ ಐ ಯೂಸ್ ದಿ ಕೆಟಲಿಸ್ಟ್, ಈಗ ನಾ ಕೆಟಲಿಸ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳಿ ತಿಳ್ಕೊರಿ, ಅವಾಗ ಏನಾಗುತ್ತಾ, ದೆನ್ ವೆನ್ ವಿ ಯೂಸ್ ದಿ ಕೆಟಲಿಸ್ಟ್ ವಿ ವಿಲ್ ಗೆಟ್ ದಿ ಗ್ರಾಫ್ ಲೈಕ್ ದಿಸ್. ಇಟ್ ಈಸ್ ದಿ ಕರ್ವ್ obtained in presence of catalyst. ಓಕೆ, ಕೆಟಲಿಸ್ಟ್ ಅನ್ನ ಯೂಸ್ ಮಾಡಿದಾಗ ನಮಗೆ ಏನಾಗತ್ರಿ, ಈ ರೀತಿಯಾದಂಥ ಕರ್ವ್ ಸಿಗುತ್ತೆ. ನಾವು ವಾಟ್ ವುಡ್ ಬಿ ದಿ ಆಕ್ಟಿವೇಶನ್ ಎನರ್ಜಿ? ಇದರದ್ದು ಆಕ್ಟಿವೇಶನ್ ಎನರ್ಜಿ ಎಷ್ಟಾಗ್ಬೋದು? ಸೊ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, this will be the activation energy for this curve where a catalyst is present. ಇಲ್ಲಿ catalyst ಏನದ, ಪ್ರೆಸೆಂಟ್ ಅದ. ಪ್ರೆಸೆಂಟ್ ಇದ್ದಾಗ ಇಲ್ಲಿ ಆಕ್ಟಿವೇಶನ್ ಎನರ್ಜಿ ಏನಾಯ್ತು, ಕಡಿಮೆ ಆಯ್ತು. ಇಲ್ಲಿ ವಿದೌಟ್ ಕೆಟಲಿಸ್ಟ್ ಅಂದ್ರೆ ಕೆಟಲಿಸ್ಟ್ ಅಬ್ಸೆಂಟ್ ಇದ್ದಾಗ ಆಕ್ಟಿವೇಶನ್ ಎನರ್ಜಿ ಏನದ ರೀ, ಹೆಚ್ಚದ. ಸೊ ದಿಸ್ ಶೋಸ್ ದ್ಯಾಟ್ ವೆನ್ ವಿ ಡೋಂಟ್ ಯೂಸ್ ಕೆಟಲಿಸ್ಟ್ ದೆನ್ ವಿ ಹ್ಯಾವ್ ಟು ಸಪ್ಲೈ ಮೋರ್ ಅಮೌಂಟ್ ಆಫ್ ಹೀಟ್ ಎನರ್ಜಿ. ನಾವು ಯಾವಾಗ ಕೆಟಲಿಸ್ಟ್ ಯೂಸ್ ಮಾಡೋದಿಲ್ಲ ಅವಾಗ ಹೀಟ್ ಎನರ್ಜಿ ಏನು ಮಾಡಬೇಕಾಗತ್ತ, ಜಾಸ್ತಿ ಸಪ್ಲೈ ಮಾಡಬೇಕಾಗತ್ತ. ಬಿಕಾಸ್ ಇಟ್ಸ್ ಆಕ್ಟಿವೇಶನ್ ಎನರ್ಜಿ ಇಸ್ ಹೈ. ಆ ಒಂದು ಮಾಲಿಕ್ಯೂಲ್ಸ್ ಆಕ್ಟಿವೇಟ್ ಆಗಬೇಕು ಅಂತ ಹೇಳಿದ್ರ, ರಿಯಾಕ್ಷನ್ ಆಗಬೇಕು ಅಂತ ಹೇಳಿದ್ರ
ವಿ ನೀಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ನಮಗೆ ಎನರ್ಜಿ ಏನು ಬೇಕಾಗತ್ರಿ, ಬಹಳ ಜಾಸ್ತಿ ಬೇಕಾಗತ್ತೆ. ಅದ ಕೆಟಲಿಸ್ಟ್ ಇದ್ದಾಗ ಏನಾಗತ್ರಿ, ಇಟ್ ರಿಕ್ವೈರ್ಸ್ ಲೆಸ್ ಆಕ್ಟಿವೇಶನ್ ಎನರ್ಜಿ. ಸ್ವಲ್ಪ ಆಕ್ಟಿವೇಶನ್ ಎನರ್ಜಿ ಅಂದ್ರೆ ಸ್ವಲ್ಪ ಎನರ್ಜಿ ನಾವು ಸಪ್ಲೈ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಅವಾಗ ರಿಯಾಕ್ಷನ್ ಏನಾಗುತ್ತಾ, ಕ್ಯಾರಿಡ್ ಔಟ್ ಆಗುತ್ತೆ. ಅಂಡ್ ಹೆನ್ಸ್ ದಿ ಕೆಟಲಿಸ್ಟ್ ವಿಲ್ ಡಿಕ್ರೀಸಸ್ ದಿ ಆಕ್ಟಿವೇಶನ್ ಎನರ್ಜಿ ಅಂಡ್ ಇನ್ಕ್ರೀಸಸ್ ದಿ ರೇಟ್ ಆಫ್ ರಿಯಾಕ್ಷನ್. ಕೆಟಲಿಸ್ಟ್ ಯಾಕೆ ರೇಟ್ ಆಫ್ ರಿಯಾಕ್ಷನ್ ಹೆಚ್ಚು ಮಾಡುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಡಿಕ್ರೀಸಸ್ ದಿ ಆಕ್ಟಿವೇಶನ್ ಎನರ್ಜಿ. ಆಕ್ಟಿವೇಶನ್ ಎನರ್ಜಿನ ಏನು ಮಾಡುತ್ತದು, ಕಡಿಮೆ ಮಾಡುತ್ತೆ. ಅಂಡ್ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತಾ, ಹೆಚ್ಚಾಗುತ್ತಾ. ಇನ್ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ವಿ ಕ್ಯಾನ್ ಕ್ಯಾರಿ ಔಟ್ ದಿ ರಿಯಾಕ್ಷನ್ ಇನ್ ಫಾಸ್ಟರ್ ರೇಟ್. ಬಟ್ ಇನ್ absence of catalyst, the activation energy is more and hence the rate of reaction gets decreases. ಹೌದಾ, ಕೆಟಲಿಸ್ಟ್ ಯೂಸ್ ಮಾಡಲಾರ್ದಾಗ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತಾ, ಡಿಕ್ರೀಸ್ ಆಗುತ್ತಾ ಅಂತ ಹೇಳ್ತೀವಿ. ಓಕೆ, ಬಿಕಾಸ್ ಆಕ್ಟಿವೇಶನ್ ಎನರ್ಜಿ ಇಸ್ ಹೈ. ಸೊ ದಿಸ್ ಇಸ್ ಹೌ ದಿ ಕೆಟಲಿಸ್ಟ್ ವಿಲ್ ಅಫೆಕ್ಟ್ ದಿ ರೇಟ್ ಆಫ್ ರಿಯಾಕ್ಷನ್. ಜಸ್ಟ್ ರಿಮೆಂಬರ್ ದಿ ಪಾಯಿಂಟ್, ದಿ ಕೆಟಲಿಸ್ಟ್ ವಿಲ್ ಡಿಕ್ರೀಸಸ್ ದಿ ಆಕ್ಟಿವೇಶನ್ ಎನರ್ಜಿ ಅಂಡ್ ಇನ್ಕ್ರೀಸಸ್ ದಿ ರೇಟ್ ಆಫ್ ರಿಯಾಕ್ಷನ್. ಆಕ್ಟಿವೇಶನ್ ಎನರ್ಜಿ ಕಡಿಮೆ ಮಾಡ್ತಾವು, ರೇಟ್ ಆಫ್ ರಿಯಾಕ್ಷನ್ ಏನು ಮಾಡ್ತಾವು, ಇನ್ಕ್ರೀಸ್ ಮಾಡ್ತಾವು. ಏನು, ಕೆಟಲಿಸ್ಟ್. ಸೊ ದಿಸ್ ಇಸ್ ದಿ ಎಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ರೇಟ್ ಆಫ್ ರಿಯಾಕ್ಷನ್. ಸೊ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಅಂಡ್ ದಿ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿ ಕೆಮಿಕಲ್ ಕೈನೆಟಿಕ್ಸ್ ಈಸ್ ಕೊಲಿಷನ್ ಥಿಯರಿ. ಲಾಸ್ಟ್ ಕಾನ್ಸೆಪ್ಟ್ ಯಾವುದು, ಕೊಲಿಷನ್ ಥಿಯರಿ ಅಂತ ಹೇಳ್ತೀರಿ. ಸೊ ವಾಟ್ ಡಸ್ ದಿಸ್ ಕೊಲಿಷನ್ ಥಿಯರಿ ಸ್ಟೇಟ್ಸ್? ಏನು ಹೇಳ್ತಪ್ಪ ಇದು? ಆಸ್ ಯು ಆಲ್ರೆಡಿ ನೋ, ದಿ ರಿಯಾಕ್ಷನ್ಸ್ will takes place when we supply certain amount of energy. By absorbing certain amount of energy, the reaction gets carried out, or by increasing the concentration of reactants, or by increasing the temperature, or by using the catalyst, we can enhance the rate of reaction. So why these molecules get react with each other? Usually when we increase the temperature or any factor which affect the rate of reaction, the molecules will collide with each other. In order to undergo reaction, the molecules must come close to each other and then they has to collide with each other. ಯಾವುದೋ ಒಂದು ರಿಯಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಮಾಲಿಕ್ಯೂಲ್ಸ್ ಏನಾಗಬೇಕು, ನಿಯರ್ ಬರಬೇಕು. ಎರಡು ನಿಯರ್ ಬಂದು ಅಂತ ಹೇಳಿದ್ರೆ ಅವಾಗ ಒಂದಕ್ಕೊಂದು ಅವು ಏನಾಗಬೇಕು, ಕೊಲೈಡ್ ಆಗಬೇಕು. ಕೊಲೈಡ್ ಆದಾಗ ಅಲ್ಲಿ ರಿಯಾಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಫ್ ದೇ ಹ್ಯಾಸ್ ಟು ಅಂಡರ್ಗೋ ರಿಯಾಕ್ಷನ್, ದೇ ಮಸ್ಟ್ ಬಿ ಕೊಲೈಡ್ ವಿತ್ ಈಚ್ ಅದರ್ ಎಫೆಕ್ಟಿವ್ಲಿ ವಿತ್ ಸರ್ಟನ್ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ. ಈಗ ಏನಾದರೂ ಅವು ರಿಯಾಕ್ಷನ್ ಆಗಲೇಬೇಕು ಅಂತ ಹೇಳಿದ್ರೆ ಅವು ಏನಾಗಬೇಕು, ಕೊಲಿಷನ್ ಆಗಬೇಕು. ಏನಿರ್ಬೇಕು ಆ ಕೊಲಿಷನ್? ಎಫೆಕ್ಟಿವ್ ಕೊಲಿಷನ್ ಆಗಿರಬೇಕು. ಸೊ ವಾಟ್ ಡಸ್ ದಟ್ ಎಫೆಕ್ಟಿವ್ ಕೊಲಿಷನ್ ಮೀನ್ಸ್? ಎಫೆಕ್ಟಿವ್ ಕೊಲಿಷನ್ ಅಂತ ಹೇಳಿದ್ರೆ ಏನು? Collision and effective collision both are different, both are having different meaning. Collision ಅಂತ ಹೇಳಿದ್ರೆ just they has to come close with each other and they should collide with each other. Collision ಅಂತ ಹೇಳಿದ್ರೆ ಎರಡು ಒಂದಕ್ಕೊಂದು ನಿಯರ್ ಬಂದು ಒಂದಕ್ಕೊಂದು ಡಿಕ್ಕಿ ಆಗಬೇಕು. ಈಗ ಅದೇ ಎಫೆಕ್ಟಿವ್ ಕೊಲಿಷನ್ ಅಂತ ಹೇಳಿದ್ರೆ ಏನಾಗಬೇಕು, they should collide with each other, okay, and form the product. ಎರಡು ಒಂದಕ್ಕೊಂದು ಕೊಲೈಡ್ ಆಗಿ ಅಲ್ಲಿ ನಮಗೆ ಏನು ಸಿಗಬೇಕು, ಪ್ರಾಡಕ್ಟ್ ಸಿಗಬೇಕು. ಪ್ರಾಡಕ್ಟ್ ಸಿಕ್ಕಾಗ ನಾವು ಅಂಥ ಕೊಲಿಷನ್ಸಿಗೆ ನಾವೇನಂತ ಹೇಳ್ತೀವಿ, ಎಫೆಕ್ಟಿವ್ ಕೊಲಿಷನ್ಸ್ ಅಂತ ಹೇಳ್ತೀವಿ. ಸೊ ಎಫೆಕ್ಟಿವ್ ಕೊಲಿಷನ್ಸ್ ದೇ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್. ಎಫೆಕ್ಟಿವ್ ಕೊಲಿಷನ್ ಆಗೋದ್ರಿಂದ ರಿಯಾಕ್ಟೆಂಟ್ ಇದ್ದಿದ್ದು ಏನಾಗ್ತಾವು, ಪ್ರಾಡಕ್ಟ್ಸ್ ಆಗ್ತಾವೆ. ದೇರ್ ಆರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ಎ ರಿಯಾಕ್ಷನ್ ಮಿಕ್ಸ್ಚರ್. ಯಾವುದೇ ಒಂದು ಎರಡು ರಿಯಾಕ್ಟೆಂಟ್ಸ್ ತಗೊಂಡು ನೀವು ಮಿಕ್ಸ್ ಮಾಡಿದಾಗ ಅದರೊಳಗೆ ಏನಿರ್ತಾವೆ, ಬಹಳಷ್ಟು ಮಾಲಿಕ್ಯೂಲ್ಸ್ ಇರ್ತಾವೆ. ಅಂಡ್ ಆಲ್ ದೋಸ್ ಮಾಲಿಕ್ಯೂಲ್ಸ್ ವಿಲ್ ಕೊಲೈಡ್ ವಿತ್ ಈಚ್ ಅದರ್. ಎಲ್ಲ ಮಾಲಿಕ್ಯೂಲ್ಸ್ನು ಒಂದಕ್ಕೊಂದು ಏನಾಗ್ತಾವ್ರಿ, ಕೊಲಿಷನ್ ಆಗ್ತಾವ. ಕೊಲೈಡ್ ಆದಾಗ ಸಮ್ ಮಾಲಿಕ್ಯೂಲ್ಸ್ ಆರ್ ಏಬಲ್ ಟು ಫಾರ್ಮ್ ದಿ ಪ್ರಾಡಕ್ಟ್ಸ್. ಒಂದಿಷ್ಟು ರಿಯಾಕ್ಟೆಂಟ್ಸ್ ಕೊಲೈಡ್ ಆಗಿ ಏನಾಗ್ತಾವು, ಪ್ರಾಡಕ್ಟ್ಸ್ ಫಾರ್ಮೇಷನ್ ಆಗ್ತಾವ. ಬಿಕಾಸ್ ದೇ ಕೊಲೈಡ್ ವಿತ್ ಈಚ್ ಅದರ್ ವಿತ್ ಸರ್ಟನ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ. ಒಂದಿಷ್ಟು ಎಷ್ಟು ಬೇಕಲ್ಲ ಒಂದು ಪ್ರಾಡಕ್ಟ್ ಫಾರ್ಮ್ ಆಗಬೇಕಾದ್ರೆ ಎನರ್ಜಿ, ಅಷ್ಟು ಒಂದು ಎನರ್ಜಿ ಒಳಗೆ ಏನು ಮಾಡ್ತಾವು, ಅವು ಕೊಲೈಡ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಾವೆ. ಆ್ಯಂಡ್ ಸಮ್ ಕೊಲಿಷನ್ಸ್ ದೇ ಆರ್ ನಾಟ್ ಹ್ಯಾವಿಂಗ್
the amount of energy and hence they are ineffective collisions. ಒಂದಿಷ್ಟು ಏನಾಗ್ತಾವ ಕೊಲೈಡ್ ಆಗ್ತಾವು, ಬಟ್ ಎನರ್ಜಿ ಜಾಸ್ತಿ ಇರಲಾರ್ದಕ್ಕೆ ಅವು ಏನಾಗೋದಿಲ್ಲ, ಪ್ರಾಡಕ್ಟ್ ಫಾರ್ಮೇಷನ್ ಆಗೋದಿಲ್ಲ. ಅಂಥ ಕೊಲಿಷನ್ಸಿಗೆ ನಾವೇನಂತ ಹೇಳ್ಬೋದು, ಇನ್ಎಫೆಕ್ಟಿವ್ ಕೊಲಿಷನ್ಸ್ ಅಂತ ಹೇಳ್ತೀರಿ. ಸೊ ಎಫೆಕ್ಟಿವ್ ಕೊಲಿಷನ್ಸ್ ಆರ್ ದೋಸ್ ಕೊಲಿಷನ್ಸ್ ವಿಚ್ ಫಾರ್ಮ್ಸ್ ದಿ ಪ್ರಾಡಕ್ಟ್ when they collide with each other, or they should possess some minimum amount of energy to undergo effective collision. Okay, ಯಾವುದೋ ಒಂದು ಮಾಲಿಕ್ಯೂಲ್ ಒಂದು ಎಫೆಕ್ಟಿವ್ ಕೊಲಿಷನ್ ಆಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿನ ಹೊಂದಿರಲೇಬೇಕು. ಅಷ್ಟು ಎನರ್ಜಿ ಇತ್ತು ಅಂತ ಹೇಳಿದ್ರೆ ಮಾತ್ರ ಅದು ಏನು ಫಾರ್ಮೇಷನ್ ಮಾಡತ್ರಿ, ಪ್ರಾಡಕ್ಟ್ ಫಾರ್ಮೇಷನ್ ಮಾಡುತ್ತೆ. ಅದರ್ವೈಸ್ ಇಟ್ ಓಂಟ್ ಫಾರ್ಮ್ ದಿ ಪ್ರಾಡಕ್ಟ್. ದ್ಯಾಟ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ that is required to undergo effective collision is said to be threshold energy. ಆ ಏನು ಎನರ್ಜಿ ನಾವು ಹೊಂದಿರಬೇಕಲ್ಲ, ಒಂದು ರಿಯಾಕ್ಷನ್ ಆಗಬೇಕು, ಎಫೆಕ್ಟಿವ್ ಕೊಲಿಷನ್ ಆಗಬೇಕು ಅಂತ ಹೇಳಿದ್ರೆ ಆ ಎನರ್ಜಿಗೆ ನಾವು ಏನಂತ ಹೇಳ್ತೀವಿ, ಥ್ರೆಶೋಲ್ಡ್ ಎನರ್ಜಿ ಅಂತ ಹೇಳ್ತೀರಿ. ದಿ ಮಿನಿಮಮ್ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್ ಟು ಅಂಡರ್ಗೋ ಎಫೆಕ್ಟಿವ್ ಕೊಲಿಷನ್ಸ್ ಈಸ್ ಸೆಡ್ ಟು ಬಿ ಥ್ರೆಶೋಲ್ಡ್ ಎನರ್ಜಿ ಅಂತ ಹೇಳ್ತೀರಿ. ರಿಮೆಂಬರ್ ದಿಸ್ ಟರ್ಮ್. And the number of collisions which are taking place per second in a unit volume of reaction mixture is said to be collision frequency. Collision frequency. So collision frequency ಅಂತ ಹೇಳಿದ್ರೆ ಏನು, ಮಾಲಿಕ್ಯೂಲ್ಸ್ ಏನಾಗ್ತಿರ್ತಾವು ಒಂದು ರಿಯಾಕ್ಷನ್ ಮಿಕ್ಸ್ಚರ್ ಒಳಗೆ. 1 ಲೀಟರ್ ಈಗ ರಿಯಾಕ್ಷನ್ ಮಿಕ್ಸ್ಚರ್ ತಗೊಂಡೆ ಅಂತ ಹೇಳಿದ್ರೆ ಅವಾಗ 2 ಮಾಲಿಕ್ಯೂಲ್ಸ್, ಒಂದು ಎ ಅನ್ನೋದು ತಗೋರಿ, ಒಂದು ಬಿ ಅನ್ನೋದು ರಿಯಾಕ್ಟಂಟ್ ತಗೋರಿ. 2 ರಿಯಾಕ್ಟಂಟ್ ಮಿಕ್ಸ್ ಮಾಡಿದಾಗ ಅದ್ರೊಳಗೆ ಬಹಳಷ್ಟು ಮಾಲಿಕ್ಯೂಲ್ಸ್ ಇರ್ತಾವು. ಎಲ್ಲ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಏನಾಗ್ತಾವ್ರಿ, ಕೊಲೈಡ್ ಆಗ್ತಾವ. ಕೊಲೈಡ್ ಆಗ್ತಾವು, ಎಷ್ಟು ಫಾಸ್ಟ್ ಆಗಿ ಕೊಲೈಡ್ ಆಗ್ತಾವು, ಅಂಡ್ ಹೌ ಮೆನಿ ಕೊಲಿಷನ್ಸ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ 1 ಸೆಕೆಂಡ್. 1 ಸೆಕೆಂಡ್ ಒಳಗೆ ಎಷ್ಟು ಕೊಲಿಷನ್ಸ್ ಆಗ್ತಾವು ಆ 1 ಲೀಟರ್ ರಿಯಾಕ್ಷನ್ ಮಿಕ್ಸ್ಚರ್ ಒಳಗೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸಪೋಸ್ 1 ಸೆಕೆಂಡ್ ಒಳಗೆ 1000 ಕೊಲಿಷನ್ಸ್ ಆದು ಅಂತ ಹೇಳಿದ್ರೆ ಕೊಲಿಷನ್ ಫ್ರೀಕ್ವೆನ್ಸಿ ಏನಿರುತ್ತ್ರಿ, 1000 ಇರುತ್ತೆ. ಓಕೆ, ಇಟ್ ಈಸ್ ಡಿನೋಟೆಡ್ ಆಸ್ ಝೆಡ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಕೊಲಿಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ ಎ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ರಿಯಾಕ್ಷನ್ ಮಿಕ್ಸ್ಚರ್ ಈಸ್ ಸೆಡ್ ಟು ಬಿ ಕೊಲಿಷನ್ ಫ್ರೀಕ್ವೆನ್ಸಿ. ಅಂಡ್ ಥ್ರೆಶೋಲ್ಡ್ ಎನರ್ಜಿ ಮೀನ್ಸ್ ದಿ ಮಿನಿಮಮ್ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್ ಟು ಅಂಡರ್ಗೋ ಎಫೆಕ್ಟಿವ್ ಕೊಲಿಷನ್ is said to be threshold frequency. And here this collision frequency, it is given as rate is equal to z into e raised to minus ea divided by rt. So this is the equation for effective collision. So what does this represents? Here rate of reaction will increases with increase in the value of z. Z ದ ವ್ಯಾಲ್ಯೂ ಹೆಚ್ಚಾದಂಗ ರೇಟ್ ಆಫ್ ರಿಯಾಕ್ಷನ್ ಏನಾಗತ್ತೆ, ಇಲ್ಲೇ ಹೆಚ್ಚಾಗತ್ತೆ. ಅಂಡ್ ದಿಸ್ z is said to be frequency factor. ಈ z ಗೆ ನಾವೇನಂತ ಹೇಳ್ತೀವಿ, ಫ್ರೀಕ್ವೆನ್ಸಿ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಆರ್ ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಇದ್ರದ್ದು ವ್ಯಾಲ್ಯೂ ಹೆಚ್ಚಾದಂಗ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ, ಹೆಚ್ಚಾಗತ್ತೆ. ಸೊ ಹೈಯರ್ ದಿ ಕೊಲಿಷನ್ ಫ್ರೀಕ್ವೆನ್ಸಿ, ರೇಟ್ ವಿಲ್ ಬಿ ದಿ ಮೋರ್. ರೇಟ್ ಆಫ್ ರಿಯಾಕ್ಷನ್ ಏನಾಗ್ಕೊಂತ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಕೊಲಿಷನ್ ಫ್ರೀಕ್ವೆನ್ಸಿ ಹೆಚ್ಚಾಗ್ತಾ ಹೋಗುತ್ತೆ. ಕೊಲಿಷನ್ ಫ್ರೀಕ್ವೆನ್ಸಿ ಹೆಚ್ಚಾಗೋದು ಅಂತ ಹೇಳಿದ್ರೆ ಅಲ್ಲೇ ಕೊಲಿಷನ್ಸ್ ಏನಾಗ್ತಾವ್ರಿ, ಹೆಚ್ಚಾಗ್ತಾವ ಇನ್ ಎ ರಿಯಾಕ್ಷನ್ ಮಿಕ್ಸ್ಚರ್. ಓಕೆ, ಅಂಡ್ ಅಲಾಂಗ್ ವಿತ್ ದಿಸ್ ಎನಿ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಮಸ್ಟ್ ಪೊಸೆಸ್ ಅನದರ್ ಕಂಡೀಷನ್, ದಟ್ ಈಸ್ ಪ್ರಾಪರ್ ಓರಿಯಂಟೇಷನ್. ಇನ್ನೊಂದು ಏನಿರಬೇಕು, ಯಾವುದೋ ಒಂದು ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ, ಮೀನ್ಸ್ ರಿಯಾಕ್ಟಂಟ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಒಂದು ಏನು ಹೊಂದಿರಬೇಕು, ದೇ ಶುಡ್ ಪೊಸೆಸ್ ಸಮ್ ಮಿನಿಮಮ್ ಅಮೌಂಟ್ ಆಫ್ ಥ್ರೆಶೋಲ್ಡ್ ಎನರ್ಜಿ, ಅಂಡ್ ಅನದರ್ ಒನ್ ವಿಲ್ ಬಿ ಪ್ರಾಪರ್ ಓರಿಯಂಟೇಷನ್. ಮತ್ತೊಂದೇನ್ರಿ, ಪ್ರಾಪರ್ ಓರಿಯಂಟೇಷನ್ ಅಂತ ಹೇಳ್ತೀವಿ. ಪ್ರಾಪರ್ ಓರಿಯಂಟೇಷನ್ ಅಂತ ಹೇಳಿದ್ರೆ ಏನು? ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ CH Br, okay, CH3Br, methyl bromide ಅಂತ ಹೇಳ್ತೀರಿ. So here you can observe Br, that is bromine, is more electronegative
and hence it will attract the electrons towards it, and hence it will attain delta minus charge. Small negative charge will be present on Br minus, and here at carbon small positive charge will be there. Okay, as you have already studied it in which mechanism? SN2 mechanism. So here the partial negative and positive charges are there. Now if I add the OH minus, that is hydroxyl ion, how it will attack to this methyl bromide compound? ಈ methyl bromide compound ಗೆ ಎಲ್ಲಿಂದ ಬಂದು ಅಟ್ಯಾಕ್ ಆಗುತ್ತೆ? Will it attack from here or will it attack from the back side? ಇಲ್ಲಿ ಫ್ರಂಟ್ ಸೈಡ್ ದಿಂದ ಬಂದು ಅಟ್ಯಾಕ್ ಆಗುತ್ತೋ ಅಥವಾ ಬ್ಯಾಕ್ ಸೈಡ್ ದಿಂದ ಬಂದು ಅಟ್ಯಾಕ್ ಆಗುತ್ತೋ? If you remember the SN2 mechanism, then you will come to know that the OH minus will attack from back side of this compound. ಈ ಬ್ಯಾಕ್ ಸೈಡ್ ದಿಂದ ಬಂದು ಏನಾಗುತ್ತಾ? ಅಟ್ಯಾಕ್ ಆಗುತ್ತಾ, ನಾಟ್ ಫ್ರಮ್ ದಿ ಫ್ರಂಟ್ ಸೈಡ್. ಇಲ್ಲಿ ಮುಂದೆಯಿಂದ ಬಂದು ಏನು ಮಾಡೋದಿಲ್ಲ? ಅಟ್ಯಾಕ್ ಮಾಡೋದಿಲ್ಲ. ವೈ ಇಟ್ ವಿಲ್ ನಾಟ್ ಅಟ್ಯಾಕ್? ಇಫ್ ಇಟ್ ಕಮ್ ಫ್ರಮ್ this front position, the Br will having minus charge and OH is also having minus charge. As you already know, the negative charges when come close to each other, they will repel. ಅಂದ್ರೆ ಎರಡು ನೆಗೆಟಿವ್ ಚಾರ್ಜಸ್ ನಿಯರ್ ಬಂದಾಗ ಅವು ಏನಾಗ್ಬಿಡ್ತಾವು? ಒಂದಕ್ಕೊಂದು ದೂರ ಹೋಗ್ಬಿಡ್ತಾವ. ಅದ ಒಂದು ಪ್ಲಸ್ ಮತ್ತು ಮೈನಸ್ ಚಾರ್ಜ್ ಬಂದಾಗ ಅಟ್ರಾಕ್ಟ್ ಆಗ್ತಾವ. ಮೈನಸ್ ಚಾರ್ಜ್ ಬಂದ್ರೆ ರಿಪೆಲ್ ಆಗ್ತಾವ. plus charge bandra again they will repel, and hence if this OH minus attacks from the front side, the Br is having negative charge and OH is also having negative charge, hence they will repel. And if it attacks from back side, the reaction will takes place and forms CH3OH, methyl alcohol or methanol will be formed when it attacks from back side, and this will not takes place. Okay, so the proper orientation, ಯಾವ ರೀತಿ ಅರೇಂಜ್ಮೆಂಟ್ ಆಗಿರ್ತಾವು ಅದ್ರ ಮೇಲೇನು ಏನಾಗತ್ರಿ? ದಿ ರೇಟ್ ಆಫ್ ರಿಯಾಕ್ಷನ್ ವಿಲ್ ಡಿಪೆಂಡ್ಸ್. ಓಕೆ, ಒಂದು ಯಾವುದೇ ರಿಯಾಕ್ಷನ್ ಆಗ್ಬೇಕಂತ ಹೇಳಿದ್ರ ಒಂದು ಏನಿರಬೇಕು? ಥ್ರೆಶೋಲ್ಡ್ ಎನರ್ಜಿ ಇರಬೇಕು, ಮತ್ತೊಂದು ಏನಿರ್ಬೇಕ್ರಿ? ಪ್ರಾಪರ್ ಓರಿಯಂಟೇಷನ್ ಅಕಾರ್ಡಿಂಗ್ ಟು ಕೊಲಿಷನ್ ಥಿಯರಿ. The collision theory, it mainly indicates that the molecules should have threshold energy and proper orientation, and this can be given as rate is equal to Z into P, and here you can write, here also you can write it as ZAB, that is frequency, collision frequency of A and B, and here it is also ZAB P e raised to minus EA divided by RT. Okay, so this indicates the proper orientation of molecules should be present if the reacting molecules has to undergo reaction. And another thing, this P indicates the steric factor. ಈ ಪಿ ಏನು ಇಂಡಿಕೇಟ್ ಮಾಡತ್ರಿ? ಸ್ಟೆರಿಕ್ ಫ್ಯಾಕ್ಟರ್ ಆರ್ ಓರಿಯಂಟೇಷನ್ ಫ್ಯಾಕ್ಟರ್ ಅಂತ ಹೇಳ್ತೀರಿ. ಓಕೆ, ವಿಚ್ ಇಸ್ ಎ ಕಾನ್ಸ್ಟಂಟ್, and this is all about collision theory. So remember the term threshold energy, collision frequency, and what are the conditions for the molecule which has to undergo reaction according to collision theory, that is threshold energy and proper orientation of molecules.